ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತಾವೆಲ್ಲರೂ ನಾನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮ ಕುಟುಂಬದವರ ಪರವಾಗಿ ಈ ಒಂದು ಚರ್ಚೆಗೆ, ಈ ಒಂದು ಸಭೆಗೆ ತಮ್ಮನ್ನೆಲ್ಲ ಆಹ್ವಾನಿಸಿದೆ. ತಾವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ. ಆ ಒಂದು ಆಹ್ವಾನಕ್ಕೆ ಗೌರವವನ್ನ ಸಲ್ಲಿಸಿದಿರಿ. ತಮ್ಮ ಪ್ರೀತಿ, ಗೌರವ, ಅಭಿಮಾನ, ಹೆಮ್ಮೆ, ಶ್ರದ್ಧೆ, ಪೂಜಾಭಾವ ಅಪ್ಪ ಅವರ ಬಗ್ಗೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಎಷ್ಟಿದೆ ಅನ್ನೋದು ಈ ಒಂದು ಸಂಖ್ಯೆಯಲ್ಲಿ ಅದು ಗೊತ್ತಾಗತ್ತೆ. ತಾವೆಲ್ಲರೂ ನಮ್ಮ ಸಿಂಹಗಳು, ಸಿಂಹಿಣಿಯರು. ಈಗ ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ದುರ್ಘಟನೆ ಆಯಿತು ಅದು ಅತ್ಯಂತ ಖಂಡನೀಯ. ನಮ್ಮೆಲ್ಲರಿಗೂ ತುಂಬಾ ಸಂಕಟ ಆಗಿದೆ, ದುಃಖ ಆಗಿದೆ. ಈಗ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಈ ಒಂದು ಚರ್ಚೆ. ಆದ್ರೆ ನಮ್ಮ ಭವಿಷ್ಯವನ್ನ ನಿರೂಪಿಸಬೇಕಾದ್ರೆ ಅಥವಾ ಒಂದು ಕಟ್ಟಡಕ್ಕೆ ಕಲಶವನ್ನ, ನಾವು ದೇವಸ್ಥಾನಕ್ಕೆ ಒಂದು ಕಲಶವನ್ನ ಏರಿಸಬೇಕಾದ್ರೆ ಅದರ ಬುನಾದಿ, ಅದರ ಅಡಿಪಾಯ ಮೊದಲು ಕಟ್ಟಬೇಕಾಗತ್ತೆ. ನಮ್ಮ ಭವಿಷ್ಯವನ್ನ ನಿರೂಪಿಸಬೇಕಾದ್ರೆ ನಮ್ಮ ಇತಿಹಾಸ, ಅದರ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ನಮ್ಮ ಭವಿಷ್ಯವನ್ನು ನಿರೂಪಿಸೋದಕ್ಕೆ ಆಗಲ್ಲ. ಮಾಧ್ಯಮದ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ. ನಮ್ಮಗಳ ಮೇಲೆ, ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನ ಕೆಲವರು ಹೊರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಸ್ಪಷ್ಟನೆ ಕೊಡಬೇಕು. ಇಲ್ಲಾಂತಂದ್ರೆ ನಿಮ್ಮಗಳ ಜೊತೆಯಲ್ಲಿ ಬೆರೆತ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ನಿಮಗೂ ಕೂಡ ಅದು ಒಂದು ಎಲ್ಲೋ ಒಂದು ಕಡೆ ಅದು ಒಂದು ಆತಂಕ ಇರುತ್ತೆ, ಗೊಂದಲ ಇರುತ್ತೆ. ಹಾಗಾಗಿ ನನಗೆ ಕೇವಲ 20 ನಿಮಿಷ ಸಮಯ ಕೊಡಿ. ಮೊದಲ 10 ನಿಮಿಷ ಅಲ್ಲ, ಬಹುಶಃ 8 ನಿಮಿಷ ಇರಬಹುದು, ನನ್ನ 2 ವಿಡಿಯೋಗಳನ್ನ ನಾನು ತೋರಿಸ್ತೀನಿ. ಇದು ಮೊಟ್ಟ ಮೊದಲ ಚರ್ಚೆ ಅಲ್ಲ, ಮೊಟ್ಟ ಮೊದಲ ಸಭೆ ಕೂಡ ಅಲ್ಲ. ನಾನು ಅಭಿಮಾನಿಗಳನ್ನ ಕರೆಸಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀನಿ, ಅಭಿಮಾನ್ ಸ್ಟುಡಿಯೋ ಬಗ್ಗೆನೆ, ನಮ್ಮ ಪುಣ್ಯಭೂಮಿ ಬಗ್ಗೆನೆ. ಆದ್ರೆ ಅದಕ್ಕೆ ಇಷ್ಟೊಂದು ಪ್ರಚಾರ ಸಿಕ್ಕಿರ್ಲಿಲ್ಲ. ಅದು ಇವಾಗ ಸಿಕ್ಕಿದೆ. ಮತ್ತೊಮ್ಮೆ ಹೇಳ್ತೀನಿ, ಇದು ಮೊಟ್ಟ ಮೊದಲ ಬಾರಿಗೆ ನಾನು ಕರೆಸಿರೋ ಸಭೆ ಅಲ್ಲ. ಆ 2 ವಿಡಿಯೋಗಳನ್ನ ತಾವು ದಯವಿಟ್ಟು ನೋಡಿ. ಒಂದು ವಿಡಿಯೋ ಬಹುಶಃ 8-9 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ. ಅದು ಅಭಿಮಾನಿಗಳನ್ನ ಕರೆಸಿದ್ದೆ. ಇದೇ ನಮ್ಮ ಹಳೆ ಮನೆ ಇತ್ತು, ಆ ಹಳೆ ಮನೆಗೆ ಕರೆಸಿದ್ದೆ. ಅವಾಗ ದಯವಿಟ್ಟು ಎಲ್ಲರೂ ಸ್ವಲ್ಪ ಫೋನ್ಗಳನ್ನ ಸೈಲೆಂಟ್ ಅಲ್ಲಿ ಇಡಿ. ಅಲ್ಲಿ ಕರೆಸಿದ್ದೆ. ಅವಾಗ ನಾನು ಮಾತಾಡಿರೋ ವಿಡಿಯೋ ನನ್ನ ಸಾಮಾಜಿಕ ಜಾಲತಾಣಗಳಲ್ಲೂ ನಾನು ಇತ್ತೀಚಿನ ಒಂದು ವಾರದ ಹಿಂದೆ ನಾನು ಅದನ್ನ ಹಾಕೊಂಡಿದ್ದೆ. ಅದಕ್ಕೆ ಅಷ್ಟೊಂದು ವೀಕ್ಷಣೆ ಬಂದಿಲ್ಲ. ಹಾಗಾಗಿ ನಾನು ಇದನ್ನ ತೋರಿಸ್ಬೇಕು. ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅದು 8-9 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ ಅಂತ. ನಾನು ದಾಡಿ ಬಿಟ್ಕೊಂಡೆ ಈಗ 8-9 ವರ್ಷ ಆಯ್ತು. ಅದರ ಹಿಂದೆ ಇರ್ತಕ್ಕಂಥ ವಿಡಿಯೋ. ಮೊದಲು ಅದನ್ನ ನೋಡೋಣ. ಅದಾದ್ಮೇಲೆ 2.5 ವರ್ಷಗಳ ಹಿಂದೆ, ಅಂದ್ರೆ ನಮ್ಮ ಸ್ಮಾರಕ ಇನ್ನೂ ಉದ್ಘಾಟನೆ ಆಗಿರ್ಲಿಲ್ಲ, ಮೈಸೂರು ಸ್ಮಾರಕ ಇನ್ನೂ ಉದ್ಘಾಟನೆ ಆಗಿರ್ಲಿಲ್ಲ. ಅದಕ್ಕೆ ಮುಂಚೆ ನಾನು ಇಲ್ಲೇ ಕರ್ಸ್ಕೊಂಡಿದ್ದೆ, ಹೊಸ ಮನೆಗೆ ಕರ್ಸ್ಕೊಂಡಿದ್ದೆ. ಆವಾಗ ಅವ್ರಗಳ ಜೊತೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವಿಡಿಯೋ. ಆ 2 ವಿಡಿಯೋಗಳನ್ನ ನಾವು ನೋಡೋಣ. ಅದಾದ್ಮೇಲೆ ನಾನು ಮಾತಾಡ್ತೀನಿ. ಮೊದಲನೇದಾಗಿ ನಮ್ಮ ಸಿಂಹಗಳು ಇವತ್ತು ಏನು ಬಂದ್ರು, ಅವರ ಸಂಖ್ಯೆ ನೋಡಿ, ಅವರ ಉತ್ಸಾಹ ನೋಡಿ, ಪ್ರೀತಿ ನೋಡಿ, ಆತ್ಮೀಯತೆ ನೋಡಿ ತುಂಬಾ ಸಂತೋಷ ಆಯ್ತು. ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇದಾಗಿ ಮೊದಲನೇದಾಗಿ ನಮ್ಮ ಸಿಂಹಗಳು ಇವತ್ತು ಏನು ಬಂದ್ರು, ಅವರ ಸಂಖ್ಯೆ ನೋಡಿ, ಅವರ ಒಂದು ಉತ್ಸಾಹ ನೋಡಿ, ಪ್ರೀತಿ ನೋಡಿ, ಒಂದು ಆತ್ಮೀಯತೆ ನೋಡಿ ತುಂಬಾ ಸಂತೋಷ ಆಯ್ತು. ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇದಾಗಿ ಅಭಿಮಾನ್ ಸ್ಟುಡಿಯೋ ಬಗ್ಗೆ ಏನಿದೆ, ಆ ಪುಣ್ಯ ಭೂಮಿಯನ್ನ ನಾವು ಮುಟ್ಟೋ ಪ್ರಶ್ನೆನೇ ಬರಲ್ಲ.
ನಾವು ಮೊದಲಿಂದ ಅದನ್ನ ಮಾಧ್ಯಮದ ಮುಖಾಂತರ ಹೇಳ್ತಾ ಇದೀವಿ. ಅದನ್ನ ನಾವು ಯಾವುದೇ ಕ್ಷಣದಲ್ಲೂ ಮುಟ್ಟಲ್ಲ. ಏನು ಅಂತ ಹೇಳಿದ್ರೆ ಅದು ವಿವಾದಾತ್ಮಕ ಒಂದು ಜಾಗ ಆಗಿ ಕೂತಿದೆ. ಕೋರ್ಟ್ ಅಲ್ಲಿ ಕೇಸ್ ಇದೆ. ಬಾಲಣ್ಣ ಅವ್ರ ಮಕ್ಕಳು ಸಾಕಷ್ಟು ಬಾರಿ ಮಾಧ್ಯಮದ ಮುಖಾಂತರ ಹೇಳ್ತಾರೆ, ನಮ್ಮ ಏನು ಅಭ್ಯಂತರ ಇಲ್ಲ, ನಾವು ಜಾಗ ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಾರೆ. ಆದ್ರೆ ಮೊನ್ನೆನೆ ಒಂದು ವಾಹಿನಿಯಲ್ಲಿ ಗೀತಾ ಬಾಲಿ ಅವರು ಅಂದ್ರೆ ಬಾಲಣ್ಣ ಅವ್ರ ಮಗಳು ಸ್ಪಷ್ಟವಾಗಿ ಹೇಳಿದ್ರು, ನಾವು ಕೊಡೋದಕ್ ಸಿದ್ಧ ಆದ್ರೆ ಅದು ಕಾನೂನುಬದ್ಧವಾಗಿ ಮಾಡೋದಕ್ ಸಿದ್ಧ ಇಲ್ಲ, ಕಾನೂನುಬದ್ಧವಾಗಿ ಮಾಡೋದಕ್ ಆಗಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಕೋರ್ಟ್ ಅಲ್ಲಿ ಇದೆ ಅದು ಕೇಸು, ಏನು ಮಾಡಕ್ ಆಗಲ್ಲ ಅಂತ. ಕಾನೂನುಬದ್ಧವಾಗಿ ಅದು ಮಾಡೋದಕ್ ಆಗಲ್ಲ ಅಂತಂದ್ರೆ ಅದು ಏನು ಪ್ರಯೋಜನ ಇಲ್ಲ. ಒಂದು ಇಟ್ಗೆನೂ ಅಲ್ಲಿ ಇಡೋದಕ್ಕೆ ಸಾಧ್ಯ ಆಗಲ್ಲ. ಇವಾಗ್ಲೂ ಅಲ್ಲಿ ಮಂಟಪ ಕಟ್ಟಿರುವುದಾಗಿರಬಹುದು ಅಥವಾ ಸಮಾಧಿ ಕಟ್ಟಿರುವುದಾಗಿರಬಹುದು, ಇದು ಅಮ್ಮನೇ ಕಟ್ಟಿರೋದು. ಬೇರೆ ದೃಷ್ಟಿಯಲ್ಲಿ ಅಲ್ಲಿ ಒಂದು ದೊಡ್ಡ ಒಂದು ಸ್ಮಾರಕ ಕಟ್ಟಬೇಕು ಅಂತಂದ್ರೆ ಅದು ಸಾಧ್ಯ ಆಗೋದು ಸ್ವಲ್ಪ ಕಷ್ಟ ಆಗ್ತದೆ. ಜೊತೆಗೆ ಇವಾಗ ಒಂದು ಗಟ್ಟಿಯಾಗಿ ಧ್ವನಿ ಎತ್ತದ ಮೇಲೆ ಸರ್ಕಾರನು ತುಂಬಾ ಒಂದು ಆಸಕ್ತಿ ವಹಿಸಿ ಆದಷ್ಟು ಬೇಗ ಮೈಸೂರಲ್ಲಿ ಸ್ಮಾರಕ ಕಟ್ಟೋದಕ್ಕೆ ಪ್ರಾರಂಭ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಯತ್ನ ಪಡ್ತಾ ಇದೆ. ಕೋರ್ಟ್ ಕೇಸು ಈಗ ಬರೋ ವಾರದಲ್ಲಿ ಅವ್ರದ್ದು ಒಂದು ದಿನಾಂಕ ನಿಗದಿ ಆಗಿದೆ. ಸರ್ಕಾರ ಹೇಳಿದೆ ಆದಷ್ಟು ಬೇಗ ನಾವು ಇದನ್ನ ಬಗೆಹರಿಸಿ ಕೆಲಸ ಪ್ರಾರಂಭ ಮಾಡಿಸ್ತೀವಿ ಅಂತ ಹೇಳಿದೆ. ಅಭಿಮಾನ್ ಸ್ಟುಡಿಯೋನಲ್ಲಿ ಸ್ಮಾರಕ ಆಗೋದು ಯಾಕೆ ಕಷ್ಟ ಅಂತ ನಾವು ಹೇಳ್ತೀವಿ. 2009 30ನೇ ಡಿಸೆಂಬರ್ ಅಲ್ಲಿ ಅಪ್ಪರದು ಸಂಸ್ಕಾರ ನಡೀತು. ಆಗ ಸರ್ಕಾರ ಈ 2 ಎಕರೆ ಜಾಗಕ್ಕೆ 2 ಕೋಟಿ ಮಂಜೂರು ಮಾಡಿತ್ತು. ಈಗ ಒಂದು ವೇಳೆ ಅದು ಜಾಗ ಕೊಡ್ತೀನಿ ಅಂತ ಇದ್ರೆ ಮೊದಲನೇದಾಗಿ ಅದು ಕಾನೂನುಬದ್ಧವಾಗಿ ಆಗ್ಬೇಕು. 2 ಎಕರೆ ಇದು ಸೆಪರೇಟ್ ಮಾಡಿ ಅಂತ ಅಂದ್ಬಿಟ್ಟು ನಾವು ಅಡ್ವೊಕೇಟ್ ಜನರಲ್ ಅವ್ರನ್ನ ಸಾಕಷ್ಟು ಬಾರಿ ಕೇಳಿದೀವಿ. ಅವರು 1 ಇಂಚು ಸಹ ಸೆಪರೇಟ್ ಮಾಡೋದಕ್ಕಾಗಲ್ಲ. ಇತ್ಯರ್ಥ ಆದ್ರೆ 10 ಎಕರೆಗೆ ಇತ್ಯರ್ಥ ಆಗ್ಬೇಕು ಅಂತ ಅಂದ್ಬಿಟ್ಟು ಬಹಳ ಸ್ಪಷ್ಟವಾಗಿ ಅವರು ಅದನ್ನ ಹೇಳಿದ್ದಾರೆ. ಹಾಗಾಗಿ ನಮ್ಗೆ 2 ಎಕರೆ ಸೆಪರೇಟ್ ಆಗಿ ಆಗಲ್ಲ. ಒಂದು ಜೊತೆಗೆ ಸರ್ಕಾರ 2 ಎಕರೆಗೆ 2 ಕೋಟಿ ಏನು ಮಂಜೂರು ಮಾಡಿತ್ತು. ಈಗ ಒಂದು ವೇಳೆ ಅದು ಅವರು ಕೇಸು ವಿಡ್ರಾ ಮಾಡ್ಕೊಂಡ್ರೆ ಗೀತಾ ಬಾಲಿ ಅವರು 2 ಎಕರೆ ಜಾಗಕ್ಕೆ 2 ಕೋಟಿನೇ ಸಾಕಾಗಬಹುದಾ? 2 ಕೋಟಿಗೆನೆ 2 ಎಕರೆ ಕೊಡ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಬಾಲಣ್ಣ ಅವ್ರ ಮಗ ಹೇಳ್ಕೊಂಡಿದ್ದಾರೆ, ನಾವು 150 ಅಡಿ ಬೈ 50 ಅಡಿ ಉಚಿತವಾಗಿ ಸರ್ಕಾರ ಕೊಡ್ತೀವಿ, ಸ್ಮಾರಕ ಕಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. 150 ಬೈ 50 ಅಡಿ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಸಹ ಕಾನೂನುಬದ್ಧವಾಗಿ ಆಗ್ಬೇಕು ಮೊದಲನೇದಾಗಿ. ಎರಡನೇದಾಗಿ ಅದು ಅಷ್ಟು ಜಾಗದಲ್ಲಿ ಅಪ್ಪ ಅವರ ಗತ್ತಿಗೆ ಅಲ್ಲಿ ಸ್ಮಾರಕ ಕಟ್ಟೋದಕ್ಕೆ ಆಗತ್ತಾ ಅನ್ನೋದನ್ನ ಎಲ್ರು ಯೋಚನೆ ಮಾಡಬೇಕು. 150 ಬೈ 50 ಅಡಿ ಅಂತಂದ್ರೆ ಬರೀ ಹೋಗೋದಕ್ಕೆ ಬರೋದಕ್ಕೆ ದಾರಿ, ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ ಮಾತ್ರ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಅಲ್ಲಿ ಸ್ಮಾರಕ ಕಟ್ಟೋದಕ್ಕಾಗಲ್ಲ. ಅದರಿಂದ ನಾವು ಸ್ಮಾರಕ ಮೈಸೂರಲ್ಲಿ ಕಟ್ತೀವಿ. ಇಲ್ಲಿ ಪುಣ್ಯ ಭೂಮಿಗೆ ಸಿಗಬೇಕಾದ ಏನು ಒಂದು ಆದ್ಯತೆ ಇದೆ ಅದು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡಬೇಡಿ ಅಂತ ಅವರು ಇತ್ತೀಚೆಗೆ ಆಗಿರ್ತಕ್ಕಂಥ ಬೆಳವಣಿಗೆ ಏನಿದೆ ಅದರಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ನಮ್ಮ ಮೇಲೆ ಒಂದಿಷ್ಟು ಆರೋಪಗಳನ್ನ ಮಾಡಬಾರ್ದು. ಅಮ್ಮ ಅವರು 2 ಬಾರಿ ಕರೆ ಮಾಡಿ ಅವರಿಗೆ ಇಲ್ಲಿ ಅಭಿಮಾನಿಗಳಿಗೆ ಯಾವುದೇ ತರಹದ ಪೂಜಾ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳದಂತೆ ಆರೋಪ. ಎರಡನೇದಾಗಿ ಕೇವಲ 3 ಜನ ಬರ್ತಾರೆ ಅನ್ನೋದು ಎರಡನೇ ವಿಷಯ. ಮೂರನೇದು ಮಾನ್ಯ ನ್ಯಾಯಾಧೀಶರು ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಕುಟುಂಬದವರ ಅನುಮತಿ ಇದ್ದಲ್ಲಿ ಅಲ್ಲಿರ್ತಕ್ಕಂಥ ಸಮಾಜ ಏನಿದೆ ಅದನ್ನ ನಾವು ತೆರವುಗೊಳಿಸ್ತೀವಿ. ಮೊದಲನೇದಾಗಿ ಅಮ್ಮವರು ಆ ತರದ ಹೇಳಿಕೆಯನ್ನ ಕೊಡಲ್ಲ, ಕರೆ ಮಾಡಲ್ಲ. 2016 ಮೇಲೆ ನಾವು ನಮ್ಮ ಜೊತೆಗೆ ಸಂಪರ್ಕದಲ್ಲೂ ಇಲ್ಲ. ಕನ್ಸ್ ಮುನ್ಸಲು ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಅವರು ಹೇಳಲ್ಲ. ಅವರಿಗಿರುವ ಅಭಿಮಾನ, ಗೌರವ, ಕಾಳಜಿ, ಪ್ರೀತಿ ಏನಿದೆ ಅದು ನಮ್ಗೆ ಯಾರಿಗೂ ಇಲ್ಲ. ಅವರನ್ನ ನಾವು ಉಳಿಸಕ್ಕಾಗಲ್ಲ. ನಾವು ಅಚ್ಛಾದಿಸ್ಕೊಂಡ್ರು ಅವರ ಸ್ಥಾನಕ್ಕೆ ನಮ್ಮನ್ನ ನಾವು ಉಳಿಸಲ್ಲ. ಅವ್ರ ಸ್ಥಾನನೇ ಅದನ್ನ ನಾವು ಎಲ್ಲೂ ಅರ್ಥ ಅವ್ರ ಮೇಲೆ ಆರೋಪ ಮಾಡಿದ್ರೆ ನಮ್ಮ ತಾಯಿ ಮೇಲೆ ಆರೋಪ ಮಾತೇ ಇನ್ನೊಂದು ಹೇಳಿದೆ. ಅದು ಸಾಕ್ಷಿ ಚಿತ್ರದಲ್ಲಿದೆ. ಅಪ್ಪ ಅವರು ಅಮ್ಮನ್ನ ತಾಯಿ ಸ್ಥಾನ ಕೊಟ್ಟಿದ್ರು. ಹೋಗ್ತಾ ಹೋಗ್ತಾ ನೀನು ನನ್ನ ತಾಯಿ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಆರೋಪ ಮಾಡಬಾರ್ದು. ಅವ್ರ ಮೇಲೆ ಯಾರಾದ್ರೂ ಆರೋಪ ಮಾಡಿದ್ರೆ, ಕುಟುಂಬದ ಮೇಲೆ ನಾವು ಯಾರಾದ್ರೂ ಆರೋಪ ಮಾಡಿದ್ರೆ ನಾವು ಅವ್ರನ್ನ ಕೇಳ್ಬೇಕಾ, ಅವ್ರ
ಅವ್ರನ್ನ ಇದು ಮಾಡ್ಬೇಕಾ ಅಥವಾ ಹೌದಾ? ಹಾಗಾದ್ರೆ US ಏನಾದ್ರೂ ನಾವು ಘೋಷಿಸ್ಬೇಕು ಅಲ್ವಾ? ಅದು ಮಾಡಲಿಲ್ಲ. ಅದು ಸಮಸ್ಯೆ. ನಮ್ಮ ಜನಗಳ ಬಗ್ಗೆ, ನಮ್ಮ ವ್ಯಕ್ತಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ವ್ಯಕ್ತಿಗಳ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆ ಗೊತ್ತಿಲ್ಲ. ಇದು ದುರಂತ, ಇದು ಆತ್ಮ. ಎರಡನೇದಾಗಿ ಕೇವಲ 200 ಜನ ಬರ್ತಾರೆ ಅನ್ನೋದು ಆತ್ಮ. 200 ಜನ ಹೋದ ವರ್ಷ ನಾವು ನೋಡಬಹುದು ಕಟೌಟ್ ಜಾತ್ರೆಯಲ್ಲಿ 2.5 ಲಕ್ಷ ಜನ ಪುಣ್ಯ ಸ್ಮರಣೆಯಲ್ಲೂ ಕೂಡ ಸಾವಿರಾರು ಜನ ಬರ್ತಾರೆ. ಮೂರನೇದಾಗಿ ಅನುಮತಿ ಬೇಕು. ನಮ್ಮ ಅನುಮತಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಇರ್ತಕ್ಕಂಥ ಸಮಾಧಿ ಏನಿದೆ ಅದನ್ನ ತೆರವುಗೊಳಿಸಿ ಅಂತ ಯಾವುದೇ ಕಾರಣಕ್ಕೂ ನಾವು ಆ ತರದ ಅನುಮತಿ ಕೊಡಲ್ಲ, ಆ ತರದ್ದು ಮನವಿ ಮಾಡಲ್ಲ, ಹೇಳ್ಬೋದು.